ಎಲ್ಲರಿಗೂ ನಮಸ್ಕಾರ. ಸವಿರುಚಿ ರೆಸಿಪಿಗೆ ಸ್ವಾಗತ. ನಾನಿವತ್ತು ಮದುವೆ ಮನೆ ರುಚಿನಲ್ಲಿ ಗೀ ರೈಸ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನಾನು ತೋರಿಸ್ತಕ್ಕಂಥ ವಿಧಾನದಲ್ಲಿ ಮಾಡಿಕೊಂಡ್ರೆ ನಿಮಗೂ ಕೂಡ ಇದೇ ರೀತಿ ಉದುರಾಗಿರ್ತಕ್ಕಂಥ ಗೀ ರೈಸು ರೆಡಿ ಆಗುತ್ತೆ. ತುಂಬ ಸುಲಭವಾಗಿ ಮಾಡ್ಕೋಬೋದು, ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು. ಬನ್ನಿ ಇದನ್ನು ಯಾವ ರೀತಿ ಮಾಡೋದು, ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ನ ತೊಗೊಂಡು ಇದಕ್ಕೆ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಎಣ್ಣೆ ಸೇರಿಸಿ ಆದಮೇಲೆ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಗರಂ ಮಸಾಲೆಗಳನ್ನ ಸೇರಿಸ್ಕೋಬೇಕು. 3 ಏಲಕ್ಕಿ ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ, 4 ಲವಂಗ, 2 ಪೀಸು ಚಕ್ಕೆ, 2 ಅನಾನಸ್ ಹೂವನ್ನು ಕೂಡ ಈ ರೀತಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ, 2 ಪಲಾವ್ ಎಲೆ, 1 ಟೀ ಸ್ಪೂನಷ್ಟು ಜೀರಿಗೆ. ಇಷ್ಟು ಪದಾರ್ಥಗಳನ್ನ ಎಣ್ಣೆಯಲ್ಲಿ ಸೇರಿಸ್ಕೊಂಡು ಒಂದು ಅರ್ಧ ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿಕ್ಕೆ ಬಿಡಿ. ಇದಕ್ಕೆ ಈಗ 4 ಹಸಿಮೆಣಸಿಕಾಯನ್ನ ಮಧ್ಯಕ್ಕೆ ಸೀಳಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇಡ ಅಂತಂದರೆ ಆ ರೀತಿ ಉಂಡೆನೇ ಬೇಕಿದ್ರೂ ನೀವು ಹಸಿಮೆಣಸಿಕಾಯನ್ನ ಸೇರಿಸ್ಕೋಬೋದು. ಸ್ವಲ್ಪ ಸ್ಪೈಸಿ ಖಾರ ಬೇಕು ಅನ್ನೋದಾದರೆ ಈ ರೀತಿ ಕಟ್ ಮಾಡಿ ಸೇರಿಸ್ಕೊಳ್ಳಿ. ಈಗ ಒಂದು 8 ರಿಂದ 10 ಗೋಡಂಬಿನೂ ಕೂಡ ಸೇರಿಸ್ಕೊಂಡಿದ್ದೀನಿ. ನೀವು ಯಾವಾಗಲೇ ಗೀ ರೈಸ್ ಮಾಡಿದ್ರು ಈ ರೀತಿ ಗೋಡಂಬಿನ ಸೇರಿಸಿದ್ರೆ ಬಹಳ ರುಚಿಯಾಗಿರುತ್ತೆ. ಗೋಡಂಬಿ ಇಲ್ಲ ಅಂತ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಗೋಡಂಬಿನೂ ಅಷ್ಟೇ ಒಂದು ಅರ್ಧದಿಂದ 1 ನಿಮಿಷ ಸ್ವಲ್ಪ ಬ್ರೌನ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಈಗ ಇದಕ್ಕೆ 2 ಈರುಳ್ಳಿನ ಸ್ಲೈಸ್ ಆಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಈರುಳ್ಳಿನ ಸೇರಿಸಿ ಆದಮೇಲೆ ಈರುಳ್ಳಿನ ಜಾಸ್ತಿ ನಾವು ಫ್ರೈ ಮಾಡೋದಕ್ಕೆ ಹೋಗಬಾರ್ದು. ಒಂದು ಅರ್ಧದಿಂದ 1 ನಿಮಿಷ ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಈಗ 1 ಟೀ ಸ್ಪೂನಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟಲ್ಲಿರ್ತಕ್ಕಂಥ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಇದನ್ನು ಕೂಡ ಒಂದು ಅರ್ಧದಿಂದ 1 ನಿಮಿಷ ಈ ರೀತಿ ಚೆನ್ನಾಗಿ ಈ ಒಗ್ಗರಣೆ ಜೊತೆಯಲ್ಲೇ ಫ್ರೈ ಮಾಡ್ಕೋಬೇಕು. ಈ ರೀತಿ ನೀವು ಫ್ರೈನ ಮಾಡಿಕೊಂಡು ಗೀ ರೈಸ್ನ ಮಾಡಿಕೊಂಡ್ರೆ ಬಹಳ ರುಚಿಯಾಗಿ ನಿಮಗೆ ಗೀ ರೈಸು ರೆಡಿ ಆಗುತ್ತೆ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಪುದೀನ ಸೊಪ್ಪನ್ನು ಅಷ್ಟೇ ನಾನು ಕಟ್ ಮಾಡಿಲ್ಲ, ಎಲೆಗಳನ್ನ ಬಿಡಿಸಿ ಸೇರಿಸ್ಕೊಳ್ತಾ ಇದ್ದೀನಿ. ಈಗ 1 ಕಪ್ಪಿನಷ್ಟು ಹಸಿ ಬಟಾಣಿನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿದ್ದೀನಿ. ನೀವು ಹಸಿ ಬಟಾಣಿ ಏನಾದರೂ ಇಲ್ಲ ಅನ್ನೋದಾದರೆ ಒಣ ಬಟಾಣಿಯಿಂದ ಬೇಕಿದ್ರೆ ನೀವು ನೆನೆಸಿ ಸೇರಿಸ್ಕೋಬೋದು. ಮನೇಲಿ ಬೇಕಾದ್ರೆ ಬಟಾಣಿನೇ ಇಲ್ಲ ಅನ್ನೋದಾದರೆ ಬಟಾಣಿನ ಬೇಕಿದ್ರೆ ನೀವು ಸ್ಕಿಪ್ ಮಾಡ್ಬೋದು. ಈಗ ಇಷ್ಟು ಪದಾರ್ಥಗಳನ್ನ ಸೇರಿಸಿ ಆದಮೇಲೆ 1 ರಿಂದ 1.5 ನಿಮಿಷಗಳ ಕಾಲ ಈ ಪದಾರ್ಥಗಳನ್ನ ಎಣ್ಣೆ ಜೊತೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಈ ರೀತಿಯಲ್ಲಿ ಕಡಿಮೆ ಉರಿನಲ್ಲಿ ಫ್ರೈ ಆಗ್ತಾ ಇರಲಿ. ಇವಾಗ ನಾವು ಇದಕ್ಕೆ ಅಕ್ಕಿನ ತೊಳೆದಿಟ್ಕೋಬೇಕಾಗುತ್ತೆ. ಇವಾಗ ನಾನಿಲ್ಲಿ ಒಂದು 3 ಕಪ್ಪಿನಷ್ಟು ಬುಲೆಟ್ ರೈಸ್ನ ತೊಗೊಳ್ತಾ ಇದ್ದೀನಿ. ನೀವು ಬಾಸುಮತಿ ರೈಸ್ ಇದೆ ಅಂದರೆ ಬಾಸುಮತಿ ರೈಸಲ್ಲೂ ಬೇಕಿದ್ರೆ ನೀವು ಮಾಡ್ಕೋಬೋದು. ನೀವು ಯಾವ ರೈಸ್ ಇರುತ್ತೆ ಮನೆಯಲ್ಲಿ ಅದರಲ್ಲೇ ಬೇಕಿದ್ರೆ ಮಾಡ್ಕೋಬೋದು. ಅಕ್ಕಿನಲ್ಲಿ ಪೌಡ್ರ್ ಜಾಸ್ತಿ ಇರುತ್ತೆ, ಹಾಗಾಗಿ ಒಂದು 3 ರಿಂದ 4 ಬಾರಿ ಆದ್ರೂ ಚೆನ್ನಾಗಿ ಅಕ್ಕಿನ ತೊಳಿಬೇಕು. ಅದಾದ ನಂತರ ನಾವು ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ. ಈ ರೀತಿ ಸೇರಿಸಿ ಆದಮೇಲೆ ಚೆನ್ನಾಗಿ ಈ ಒಗ್ಗರಣೆ ಜೊತೆಯಲ್ಲೇ ಮಿಕ್ಸ್ ಆಗಬೇಕು. ಆ ರೀತಿಯಲ್ಲಿ ಅಕ್ಕಿನ ಚೆನ್ನಾಗಿ ಈ ಇಷ್ಟು ಪದಾರ್ಥಗಳ ಜೊತೆಯಲ್ಲಿ ಬೆರಿಬೇಕು. ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಿಕ್ಸ್ ಆದ ನಂತರ ನಾವು ಇಮಿಡಿಯೇಟಾಗಿ ನೀರನ್ನು ಸೇರಿಸ್ಕೋಬೇಕು. ಜಾಸ್ತಿ ಅಕ್ಕಿನ ಈ ರೀತಿ ಒಗ್ಗರಣೆ ಜೊತೆಯಲ್ಲೇ ಬೇಯಿಸೋದಕ್ಕೆ ಹೋಗಬಾರ್ದು. ಈಗ ನಾನಿಲ್ಲಿ 3 ಕಪ್ಪಿನಷ್ಟು ಅಕ್ಕಿನ ಹಾಕ್ಕೊಂಡಿದ್ದೆ, 5 ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1 ಕಪ್ಪಿನಷ್ಟು ತೆಂಗಿನಕಾಯಿ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ತೆಂಗಿನಕಾಯಿ ಹಾಲಿಲ್ಲ ಅನ್ನೋದಾದರೆ ಮಾಮೂಲಿ ಹಾಲನ್ನೇ ಸೇರಿಸ್ಕೋಬೋದು. ಈ ರೀತಿ ಸೇರಿಸಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 3 ಕಪ್ಪು ಅಕ್ಕಿಗೆ 6 ಕಪ್ಪಿನಷ್ಟು ನೀರು ಮತ್ತು ತೆಂಗಿನಕಾಯಿ ಹಾಲನ್ನು ಸೇರಿಸ್ಕೊಂಡಿದ್ದೀನಿ. ಈಗ 2 ವಿಷಲ್ ನಾವು ಕೂಗಿಸ್ಕೋಬೇಕಾಗತ್ತೆ. ಈಗ 2 ವಿಷಲ್ ಆಗಿದೆ. ಕುಕ್ಕರ್ ಕಂಪ್ಲೀಟಾಗಿ ತಣ್ಣಗಾದಮೇಲೆ ವಿಷಲ್ನ ತೆಗೆದು ನಾವು ಕುಕ್ಕರ್ ಲೆಡ್ಡನ್ನು ಓಪನ್ ಮಾಡಬೇಕಾಗತ್ತೆ. ನೋಡ್ಬೋದು ಎಷ್ಟು ಸಖತ್ತಾಗಿ ಗೀ ರೈಸು ರೆಡಿಯಾಗಿದೆ ಅಂತ. ನಿಮಗೆ ಏನಾದ್ರು ಮನೆಯಲ್ಲಿ ನಾನ್ ವೆಜ್ದು ಗ್ರೇವಿ ಅಥವಾ ಕುರ್ಮಾ ಈ ಥರ ಏನಾರು ಇದ್ದಾಗ ಮಾಡಿಕೊಂಡ್ರೆ ಬಹಳ ರುಚಿಯಾಗಿರುತ್ತೆ. ಅಥವಾ ಇದಕ್ಕೆ ತರಕಾರಿ ಸಾಗನ್ನು ಮಾಡಿಕೊಂಡ್ರೂ ಕೂಡ ಸಖತ್ತಾಗಿರುತ್ತೆ. ಕುರ್ಮಾ ಜೊತೆಯಲ್ಲಿ ತರಕಾರಿ ಸಾಗು ಜೊತೆನಲ್ಲೂ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ಇಷ್ಟ ಆಗಿದ್ರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಕೂಡ ಮನೆಯನ್ನು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.